ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಳು ಪ್ರಸಾದನ ತಿಂದ್ಬಿಟ್ಟು ಬಾಯೆಲ್ಲ ಒರೆಸ್ಕೊಂಡ್ಬಿಟ್ಟಾಳೆ. ಹಂಗಾಗಿ ಬಾಯೆಲ್ಲ ನೀಟಾಗಿ ಒರೆಸ್ಕೊತಿದ್ದಾಳೆ. ಕ್ಯಾಮ್ರಾ ಹಿಡ್ದಿದ ತಕ್ಷಣ ಈಗ ಒರೆಸ್ಕೊತಿದ್ದಾಳೆ. ಅಲ್ಲಿ ತನಕ ನಾವು ಹೇಳಿರಲಿಲ್ಲ. ಪ್ರಸಾದ ತಿಂದಿದ್ದು ಬಾಯಿ ಫುಲ್ ಮಾಡ್ಕೊಂಡಿದ್ಲು. ಆಮೇಲೆ ಎಲ್ಲ ಒರೆಸ್ಕೊತಿದ್ದಾಳೆ. ಇಲ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೀನಿ. ಏನು ಅಡುಗೆ ಮಾಡಲಿ ಇವತ್ತು ಅಂತ ಕೇಳ್ತಾ ಇದ್ದೆ. ಹಂಗಾಗಿ ಖುಷಿನ ಸ್ವಲ್ಪ ಆಟ ಆಡಿಸ್ಕೊಂಡು, ಜೀವನ ಟ್ಯೂಷನಿಂದ ಬಂದಿದ್ದ, ಅವನಿಗೂ ಸ್ವಲ್ಪ ಆಟ ಆಡಿಸ್ಕೊಂಡು ಕೂತಿದ್ದೀನಿ. ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೆ. ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಆದರೆ ಜೋಡಿಸ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ. ಆಮೇಲೆ ಸರಿ ಬಜ್ಜಿ ಮಾಡಿಕೊಡು ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಕೇಳಿದ್ರು. ಹಂಗಾಗಿ ನಾನು ಇಲ್ಲಿ ಮೆಣಸಿನ್ಕಾಯಿ ತೊಗೊಬಂದಿದ್ದೆ. ಹಂಗಾಗಿ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಕಾಳು ನೆನಕಿದೆ ಫ್ರೆಂಡ್ಸು, ಕಡಲೆಕಾಳು ಬಟಾಣಿ ಕಾಳು ಸಾಂಬಾರು ಮಾಡೋಣ ಅಂತ ನೈಟಿಗೆ. ಆಮೇಲೆ ಫಸ್ಟ್ ಬಜ್ಜಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿನೆಲ್ಲ ಹೆಚ್ಚಿಟ್ಕೊತಿದ್ದೀನಿ. ಕಡಲೆ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲವರು, ಜೀರಿಗೆ, ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸಲ್ಲಿ ಆದಮೇಲೆ ಬಜ್ಜಿ ಬಿಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಅದು ಕರಿತಾ ಏನು ಇನ್ಸಿಡೆಂಟ್ ಆಯ್ತು ಅಂದರೆ, ಖುಷಿ ಇದು ಜಾಲರಿ ಇದೆಲ್ಲ ಬೋಂಡ ಎತ್ತೋದು, ಅದನ್ನು ಮುರಿದಾಕ್ಬಿಟ್ಟ. ಇವಾಗ ಏನು ಮಾಡೋಣ ಅಂತ ಟೆನ್ಷನ್ನಾಗಿ ನಾರ್ಮಲ್ ಸ್ಪೂನಾಗೆ ತೆಗಿತಾ ಇದ್ದೀನಿ. ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಟ್ಟು ನಾನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಬಟಾಣಿ ಕಾಳು, ಕಡಲೆಕಾಳು ಸಾರು ಮಾಡ್ತೀನಿ ಆಲೂಗೆಡ್ಡೆ ಎಲ್ಲ ಹಾಕಿ. ಬೆಳ್ಳುಳ್ಳಿ, ಶುಂಠಿ, ಸಾಂಬಾರು ಪುಡಿ, ಖಾರದ ಪುಡಿ ಖಾಲಿ ಆಗಿತ್ತು ಫ್ರೆಂಡ್ಸ್. ಮೆಣಸಿನ್ಕಾಯಿ ಒಣಗಿಸೋಕ್ಕೆ ಇಡ್ತಾ ಇದ್ದೀನಿ. ತಗೊಂಡೋಗಿ ಹಾಕಿಸ್ಕೊಂಬರ್ಬೇಕು. ಹಂಗಾಗಿ ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ರುಬ್ಕೊಡ್ತಿದ್ದೀನಿ. ಇವತ್ತಾದರೆ ಹೋಗಿ ಹಾಕಿಸ್ಕೊಬರ್ಬೇಕು ಫ್ರೆಂಡ್ಸ್. ಅದು ಸ್ವಲ್ಪ ಒಣಗಿಸ್ಕೊಂಡು ತಗೊಂಡೋಗೋಣ ಅಂತ ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಕರಿಬೇವು, ಟೊಮೊಟೊ, ಈರುಳ್ಳಿ ಎಲ್ಲ ಸೇರಿಸಿ ಒಗ್ಗರಣೆ ಹಾಕ್ಕೊಂಡು ಖಾರನ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿಯೋದು ನಮ್ಮ ಮನೇಲಿ ಇಲ್ಲಲ್ಲ ಫ್ರೆಂಡ್ಸ್, ಹಂಗಾಗಿ ಚಾಕುಲಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ತೀನಿ ತೆಂಗಿನಕಾಯಿ. ಅದೆಲ್ಲ ಇದನ್ನು ಒಗ್ಗರಣೆಗೆ ಕಾಳು ಎಲ್ಲ ಬೇಯಷ್ಟೊತ್ತಿಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟಿರ್ತೀನಿ. ಅದನ್ನು ಸ್ವಲ್ಪ ಖಾರ ರುಬ್ಬಕ್ಕೆ ಅಂತ ಇಟ್ಕೊಂಡಿರ್ತೀನಿ. ಈಗ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಮತ್ತು ಕಡಲೆಕಾಳು, ಬಟಾಣಿ ಕಾಳು ಸಾರು ಮಾಡ್ಕೊತಿದ್ದೀನಿ. ಈ ಸಾರು ತುಂಬ ಚೆನ್ನಾಗಾಗಿರುತ್ತೆ ಫ್ರೆಂಡ್ಸು. ಮುದ್ದೆಗೆ ಎಲ್ಲ ಟೇಸ್ಟಾಗಿ ಚೆನ್ನಾಗಿ ಅನಿಸುತ್ತೆ. ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿ ಕಾಂಬಿನೇಷನ್ ಅನಿಸುತ್ತೆ ಫ್ರೆಂಡ್ಸ್. ಆಮೇಲೆ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದು ಹಾಕ್ತಾಯಿದ್ದೀನಿ. ಪಕ್ಕದಲ್ಲಿ ಈ ಕಡೆ ಬಜ್ಜಿ ಕರೆದಿರೋ ಎಣ್ಣೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆರಿದ ಮೇಲೆ ಬಾಟಲ್ಗೆ ಹಾಕ್ಕೊಂಡ್ರೆ ಆಗುತ್ತೆ ಅಂತ. ಈಗ ಖಾರ ರುಬ್ಕೊಂಬಂದಾಯಿತು. ಅದಕ್ಕೆ ಮಿಕ್ಸ್ ಮಾಡಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೋಬೇಕು ಫ್ರೆಂಡ್ಸ್. ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಮಾಡ್ಕೊಬೋದು, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೊಬೋದು. ಕಡಲೆಕಾಳು, ಬಟಾಣಿಕಾಳು ಸಾರು ಅಷ್ಟೊಂದು ತೆಳ್ಳಗೇನು ಮಾಡಿದ್ರೆ ಚೆನ್ನಾಗಾಗಲ್ಲ. ಹಂಗಾಗಿ ಸ್ವಲ್ಪ ಈ ಕಡೆ ಗಟ್ಟಿಗೂ ಅಲ್ಲ, ಈ ಕಡೆ ನಾರ್ಮಲಾಗೆ ಮಾಡ್ಕೊಳ್ತೀನಿ. ಈ ಕಡೆ ತೆಳ್ಳಗೂ ಅಲ್ಲ ಅನ್ನಂಗೆ ಮಾಡ್ಕೊಳ್ತೀನಿ. ಇವಾಗ ಲಾಸ್ಟಲ್ಲೂ ಉಪ್ಪು ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಂಡು ಮಾಡಬೇಕು. ಆಮೇಲೆ ನಮ್ಮ ಜೀವ ಅವನು ತರಕಾರಿ ಇದು ಸಾಂಬಾರಲ್ಲೆಲ್ಲ ಊಟ ಮಾಡಲ್ಲ. ರಸಮ್ ಮಾಡು ಅಂತಿದ್ದು ತುಂಬ ಕೆಮ್ಮಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಅವನಿಗೆ ರಸಮ್ ಸತ ಮಾಡ್ಕೊತಿದ್ದೀನಿ. ಅದನ್ನೇನು ವೀಡಿಯೋ ಮಾಡಲಿಲ್ಲ. ಈಗ ಸ್ವಲ್ಪ ಕುದಿಸ್ಕೊಂಡು ಇವಾಗ ಉಪ್ಪು ಹಾಕಿ ಒಂದೆರಡು ವಿಸಲ್ಗೆ ಕುದಿಸ್ಕೊತಿದ್ದೀನಿ. ಈ ಕಡೆ ರೈಸ್ಗೂ ಇಟ್ಕೊಂಡೆ. ಈ ಕಡೆ ರೈಸ್ ಆಗೋಷ್ಟೊತ್ತಿಗೆ ಅಮ್ಮ ಹುಣಸೆಹಣ್ಣು ಎಲ್ಲ ಕೊಟ್ಟು ಕಳಿಸಿದೆ ಫ್ರೆಂಡ್ಸ್. ಅದನ್ನು ಮರದಲ್ಲಿ ಒಣಗಾಕಿಟ್ಟಿದ್ದೆ. ಇವಾಗ ಬಾಕ್ಸಿಗೆ ಹಾಕಿ ಇಟ್ಕೊಳ್ಳೋಣ ಅಂತ ಎಲ್ಲ ತುಂಬಿಡ್ಕೊತಾ ಇದ್ದೀನಿ ಬಾಕ್ಸಿಗೆ. ಈ ಕಡೆ ತರಕಾರಿನೂ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ತರಕಾರಿ ಜೋಡ್ಸೋಕ್ಕೆ ಟೈಮೇ ಆಗಲಿಲ್ಲ ನನಗೆ. ಇವಾಗ ಸಾಂಬಾರು ಸತ ರೆಡಿ ಆಯಿತು, ರೈಸ್ ರೆಡಿಯಾಗಿದೆ. ಇವಾಗ ಊಟಕ್ಕೆ ಹಾಕ್ಕೊಡ್ಬೇಕು. ಇಷ್ಟು ತೆಳ್ಳಗೆ ಆಗಿದೆ ಫ್ರೆಂಡ್ಸ್. ಇವಾಗ ರೈಸು ರೆಡಿ ಆಯಿತು. ಇವಾಗ ಫಸ್ಟು ಊಟಕ್ಕೆ ಹಾಕ್ಕೊಡು ಟೈಮು ಆಗಿತ್ತು. ಬಜ್ಜಿ ತಿಂದಿದ್ರಲ್ಲ ಅಂತ ಸ್ವಲ್ಪ ನಾನು ಲೇಟಾಗಿ ಅಡುಗೆ ಮಾಡಿದ್ದೆ ನೋಡಿ ಫ್ರೆಂಡ್ಸ್. ಈ ಥರ ಆಗಿತ್ತು. ಅದಾದಮೇಲೆ ರಸಮ್ ಸತ ಮಾಡಿಕೊಂಡೆ. ಅದೇ ಗ್ಯಾಪಲ್ಲಿ ರಸಮ್ ಸತ ರೆಡಿ ಆಯಿತು. ಈ ಕಡೆ ಬೇಳೆ ರಸಮ್ ಮಾಡ್ಕೊಂಡಿದ್ದೆ. ತುಂಬ ಸಿಂಪಲ್ಲಾಗಿ ಒಂದು 10 ನಿಮಿಷಕ್ಕೆಲ್ಲ ಮಾಡ್ಕೊಬೋದು ಫ್ರೆಂಡ್ಸ್. ಒಂದು ದಿವಸ ವೀಡಿಯೋ ಹಾಕ್ತೀನಿ ರಸಮ್ ಮಾಡೋದು. ನಮ್ಮ ಜೀವನ ಸ್ವಲ್ಪ ಕೆಮ್ಮು ಎಲ್ಲ ಆಗಿತ್ತಲ್ಲ, ಜೀರಿಗೆ, ಬೆಳ್ಳುಳ್ಳಿ, ಮೆಣಸು ಮತ್ತು ಸ್ವಲ್ಪ ತೊಗರಿಬೇಳೆ, ಅವರೆಬೇಳೆ ಇಷ್ಟನ್ನು ವಿಸಲ್ ಕೂಗಿಸಿ ಒಂದು ಟೊಮೊಟೊ ಹಾಕಿ ಒಂದು 4-5 ವಿಸಲ್ ಕೂಗಿಸಿ ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ. ಅಡುಗೆ ಮಾಡೋಷ್ಟೊತ್ತಿಗೆ ಮನೆಯೆಲ್ಲ ಎಷ್ಟು ಮೆಸ್ಸಿಯಾಗಿ ಗಲೀಜಾಗಿ ಹೋಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಊಟ ಎಲ್ಲರದ್ದು ಮುಗೀತು. ಪಾತ್ರೆ ಒಂದು ರಾಶಿ ಬಿದ್ದಿದೆ. ಆಲ್ರೆಡಿ 11 ಕಾಲು ಆಯಿತು. ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಪಾತ್ರೆ ತೊಳೆಯೋಕ್ಕೆ, ಈ ಕಡೆ ನಾಳೆ ಬೆಳಗ್ಗೆ ಗುರುವಾರ ಬೇರೆ ವಾರ ಮಾಡ್ಕೋಬೇಕು ಅಂತ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ತೊಳ್ದು ಜೋಡಿಸ್ಕೋಬೇಕು. ಇಲ್ಲಾಂದರೆ ಬೆಳಗ್ಗೆ ಎದ್ದು ಇನ್ನೂ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಹೆಣ್ಮಕ್ಳಿಗೆ ಇದೇ ಒಂದು ಚಾಲೆಂಜು. ಈಗ ಬೆಳಗ್ಗೆ ಬಿಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಸ್ನ್ಯಾಕ್ಸ್ ಮಾಡೋದು, ಇಲ್ಲ ಬಾಕ್ಸ್ ತುಂಬೋದೋ, ಇಲ್ಲ ಸ್ನಾನ ಮಾಡ್ಕೊಳ್ಳೋ, ಪೂಜೆ ಮಾಡಲೋ, ಖುಷಿ ನೋಡ್ಕೊಳ್ಳೋ ಅನಿಸ್ಬಿಡುತ್ತೆ. ರಾತ್ರಿನೇ ಆಲ್ಮೋಸ್ಟ್ ನಾನು ಎಲ್ಲ ಕೆಲಸನೂ ಮುಗಿಸ್ಕೊತೀನಿ. ಟೈಮ್ ಸಿಕ್ಕಿದ್ರೆ ತರಕಾರಿ ಸತ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅಡುಗೆ ಮಾಡೋಕ್ಕೆ, ಟಿಫನ್ ಏನಾದರೂ ಮಾಡ್ಕೊಳ್ಳೋಣ ಅಂತ. ಇವತ್ತು ಅಷ್ಟು ಆಲ್ರೆಡಿ ಟೈಮ್ ಆಗೇ ಹೋಗಿತ್ತು. ಬಜ್ಜಿ ಮಾಡಿದ್ದು ಆಳಮೂಳ ತುಂಬ ಪಾತ್ರೆ ಬಿದ್ದುಬಿಟ್ಟಿತ್ತು. ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಮನೇಲಿ ಯಾರಾದರೂ ಸಪೋರ್ಟಿಗೆ ಇದ್ದರೆ ಮಾಡ್ಕೊಬೋದು. ನನ್ನ ತಂಗಿ ಸ್ವಲ್ಪ ಖುಷಿನ ಹಿಡ್ಕೊತಾಳೆ. ಅವ್ನು ಯಾಕೋ ಒಂದೊಂದು ಸರ್ತಿ ಇರಲ್ಲ, ಯಾರ ಹತ್ರನೂ ಆಟ ಮಾಡ್ತಾನೆ. ಹಂಗಾಗಿ ಅವ್ರ ಅಪ್ಪ ಬಂದಿತ್ತು. ಅವ್ರ ಅಪ್ಪನ ಜೊತೆಗೆ ಇವಾಗ ಅಲ್ಲಿ ಆಟ ಆಡ್ಕೊಂಡು ಕೂತಿದ್ದಾನೆ. ನಾನಿವಾಗ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. 11:30 ಆಗೇ ಹೋಯ್ತು. ಪಾತ್ರೆ ಗೀತ್ರೆ ಎಲ್ಲ ಕ್ಲೀನ್ ಮಾಡಿ ಮಲಗೋಷ್ಟೊತ್ತಿಗೆ ಒಂದು 12 ಕಾಲೇ ಆಗೋಯಿತು.
ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೀನಿ. ಇನ್ನೂ ಒಂದು ರೌಂಡ್ ಇದೆ. ಫಸ್ಟ್ ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಆಮೇಲೆ ಗ್ಯಾಸ್ ಎಲ್ಲ ಒರೆಸ್ಕೊಳ್ಬೇಕಲ್ಲ, ಅದನ್ನೆಲ್ಲ ತೊಳ್ಕೊಬೇಕು. ಈ ಕಡೆ ಮಿಕ್ಸಿ ಎಲ್ಲ ಗಲೀಜಾಗೋಗಿತ್ತು, ಖಾರ ಎಲ್ಲ ಸಿಡಿದಿತ್ತು. ಹಂಗಾಗಿ ಅದನ್ನು ನೀಟಾಗಿ ಒರೆಸಿಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಈಗ ಸೋಪ್ ಹಾಕ್ಬಿಟ್ಟು ಸ್ವಲ್ಪ ಸೋಪ್ ಆಯಿಲ್ ಇದೆಲ್ಲ ಹಾಕ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಕೊತಿದ್ದೀನಿ. ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ನೀಟಾಗಿ ಇವಾಗಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಬೆಳಿಗ್ಗೆ ಏನು ಅಷ್ಟೊಂದು ರಿಸ್ಕ್ ಅನಿಸಲ್ಲ. ಅದಕ್ಕೆ ಈಗಲೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಎಲ್ಲ ನೀಟಾಗಿ ಕಬೋರ್ಡಿಗೆಲ್ಲ ಜೋಡಿಸ್ಕೊಂಡು ಲಾಸ್ಟಿಗೆ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಕೆಲಸ ಇದ್ದೇ ಇರುತ್ತೆ ನನಗೆ ಕಂಪಲ್ಸರಿ. ಈ ಕಡೆ ತರಕಾರಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಟೈಮ್ ಆಗಲಿಲ್ಲ. ಬೆಳಗ್ಗೆ ಎದ್ದು ಜೋಡಿಸ್ಕೊಂಡ್ರೆ ಆಯಿತು ಅಂತ ಸುಮ್ಮನಾದೆ. ಈಗ ಫುಲ್ಲು ಸಿಂಕು ಮತ್ತು ಕೆಳಗಡೆ ಕಬೋರ್ಡು ಎಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಮಲಗೋಷ್ಟೊತ್ತಿಗೆ ಟೈಮೇ ಆಗೋಗ್ಬಿಡ್ತು. ಲಾಸ್ಟಲ್ಲಿ ಈ ಥರ ಇದೆ ನೋಡಿ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಆಯಿತು, ಮನೆಯೆಲ್ಲ ಒರೆಸಿದ್ದೀನಿ, ಗುಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.